ಇರಾನ್ ಪ್ರತಿದಾಳಿಗೆ ಇಸ್ರೇಲ್ ಕೂಡ ಪ್ರತಿದಾಳಿಯನ್ನು ನಡೆಸ್ತಾ ಇದೆ. ಇವ್ರು ಹೇಳ್ತಾ ಇರೋದು ಅವ್ರು ಹೆಜ್ಬುಲ್ಲಾ ಕೊಡಿದ್ರು, ಹೀಗಾಗಿ ನಾವು ಪ್ರತಿದಾಳಿ ಮಾಡಿದ್ವಿ ಅಂತ. ಇರಾನ್ ರಾಜಧಾನಿ ತೆಹರಾನ್ನಲ್ಲೂ ಕೂಡ 2 ಕಡೆ ಪ್ರಬಲ ಸ್ಫೋಟಗಳಾಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ತೆಹರಾನ್ನ ಮೆಹರಾಬಾದ್ ಏರ್ಪೋರ್ಟ್ ಅನ್ನ ಇಸ್ರೇಲ್ ಟಾರ್ಗೆಟ್ ಮಾಡಿದೆ. ಕರೂನ್ ಪೆಟ್ರೋ ಕೆಮಿಕಲ್ ಕಂಪನಿ ಮೇಲೆ IDF ನಿಂದ ಅಟ್ಯಾಕ್ ಆಗಿರೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಂದರ್ ಎ ಮಹಶರ್ನ ಕರೂನ್ ಪೆಟ್ರೋ ಕೆಮಿಕಲ್ಸ್ ಘಟಕದ ಮೇಲೂ ಕೂಡ ದಾಳಿಯಾಗಿರೋದ್ರ ಮಾಹಿತಿ. ತೆಹರಾನು ಇರಾನ್ನ ರಾಜಧಾನಿ ಮತ್ತು ಆಲ್ಮೋಸ್ಟ್ 99 ಲಕ್ಷದಿಂದ 1 ಕೋಟಿಯಷ್ಟು ಜನ ಇಲ್ಲೇ ವಾಸ ಮಾಡ್ತಾರೆ. ಇಲ್ಲಿ ಹೊಡೆದ್ರೆ ಇರಾನಿಗೆ ಹೆಚ್ಚು ಏಟಾಗುತ್ತೆ, ನೋವು ಅನುಭವಿಸುತ್ತೆ ಅನ್ನೋದು ಇಸ್ರೇಲ್ನ ಲೆಕ್ಕಾಚಾರ ಆಗ್ತಾ ಇದೆ. ತಾತ್ಕಾಲಿಕ ಕದನ ವಿರಾಮದ ಒಪ್ಪಂದಗಳು ಮುರಿದು ಬಿದ್ದು ಸರಣಿ ದಾಳಿಗಳು ಮುಂದುವರಿತಾ ಇರೋದು ಜಗತ್ತಿನ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಒಬ್ಬರಿಗೆ ಸರ್ವೈವಲು ಅಂದರೆ ತನ್ನ ಅಸ್ತಿತ್ವದ ಪ್ರಶ್ನೆ, ಅದು ಇರಾನ್ಗೆ. ಇನ್ನೊಬ್ಬರಿಗೆ ಇವರು ಅಸ್ತಿತ್ವದಲ್ಲಿ ಇರೋದೇ ನಮಗೆ ಥ್ರೆಟ್ಟು ಯಾವತ್ತಿದ್ರೂ ಕೂಡ ಅನ್ನೋದು ಇನ್ನೊಬ್ಬರ ಆಲೋಚನೆ. ಹೀಗಾಗಿ ಇರಾನ್ ಮತ್ತು ಇಸ್ರೇಲ್ ಯುದ್ಧದಂತಹ ವಾತಾವರಣದಲ್ಲಿ ಮತ್ತೊಮ್ಮೆ ಎಂಗೇಜ್ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ತೆಹರಾನ್ನ 2 ಕಡೆ ಸ್ಫೋಟ ಆಯಿತು ಅಂತ. ಸೊ ಇಲ್ಲಿ ಸಾವು ನೋವು, ಆಸ್ತಿ ಪಾಸ್ತಿಗಳ ಹಾನಿಗೆ ಸಂಬಂಧಪಟ್ಟಂತೆ ಏನು ರಿಪೋರ್ಟ್ ಕಾಣಿಸ್ತಾ ಇದೆ ಮತ್ತು ಜನರನ್ನ ಶಿಫ್ಟ್ ಮಾಡಿಸೋ ಕೆಲಸ ಏನಾದರೂ ಈ ಭಾಗದಲ್ಲಿ ಆಗ್ತಾ ಇದೆಯಾ? ವೈ ತೆಹರಾನ್ ಅಗೇನ್ ಅಂಡ್ ಅಗೇನ್ ಅಂತ ನೋಡಿ, ಟೆಹರಾನ್ ಕ್ಯಾಪಿಟಲ್ ಸಿಟಿ. ಸೊ ಹೀಗಾಗಿ ಇದನ್ನು ಗುರಿಯಾಗಿಸ್ಕೊಂಡು ಹೆಚ್ಚು ಹಾನಿಯನ್ನು ಮಾಡುವಂಥದ್ದು ಇಸ್ರೇಲ್ನ ಉದ್ದೇಶ ಆಗಿರುವಂಥದ್ದು. ಅತ್ಯಂತ ಹೆಚ್ಚಿನ ಮೂಲಸೌಕರ್ಯಗಳು ನಿರ್ಮಾಣ ಆಗಿರುವಂಥದ್ದು ಇಲ್ಲೇ, ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಚೇರಿಗಳು ಕೂಡ ಇರುವಂಥದ್ದು ಕೂಡ ಇಲ್ಲೇ. ಸೊ ಹೀಗಾಗಿ ಸೇನೆ ಮತ್ತು ಸರ್ಕಾರಕ್ಕೆ ಸಂಬಂಧಿಸಿದಂತಹ ಕಚೇರಿಗಳನ್ನು ಧ್ವಂಸ ಮಾಡುವಂಥ ಉದ್ದೇಶದಿಂದ ಟೆಹರಾನನ್ನು ಗುರಿಯಾಗಿಸ್ಕೊಂಡು ದಾಳಿಯನ್ನು ಮಾಡಲಾಗ್ತಾ ಇರುವಂಥದ್ದು ಒಂದು. ಮತ್ತು ಇಡೀ ಇರಾನ್ನಲ್ಲಿರುವಂತಹ ಅತಿ ಹೆಚ್ಚಿನ ಜನಸಂಖ್ಯೆ ಟೆಹರಾನ್ ಸಿಟಿಯಲ್ಲಿ ಜೀವಿಸುತ್ತೆ. ಸೊ ಹೀಗಾಗಿ ಇಲ್ಲಿ ಹೆಚ್ಚು ದಾಳಿ ಮಾಡುವಂಥದ್ರ ಪರಿಣಾಮದಿಂದಾಗಿ ಇರಾನ್ ಒಂದು ಹೆಜ್ಜೆ ಹಿಂದೆ ಸರಿಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡು ಈಗ ಇಸ್ರೇಲ್ ಟೆಹರಾನ್ ನಗರವನ್ನು ಗುರಿಯಾಗಿಸ್ಕೊಂಡು ದಾಳಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಟೆಹರಾನ್ನಲ್ಲಿರುವಂಥ ಏರ್ ಬೇಸ್ಗಳು ಕೂಡ ಈಗ ಸದ್ಯಕ್ಕೆ ಗುರಿ ಆಗ್ತಾ ಇರುವಂಥದ್ದು. ಸೊ ಹೀಗಾಗಿ ಟೆಹರಾನ್ನಲ್ಲಿ ಸಾಕಷ್ಟು ಸಾವು ನೋವುಗಳು ಕೂಡ ಆಗಬಹುದಾದಂಥ ಸಾಧ್ಯತೆಗಳಿದ್ದಾವೆ. ಆದರೆ ಈವರೆಗೂ ಕೂಡ ಇರಾನ್ ಸರ್ಕಾರದಿಂದ ಸಾವು ನೋವುಗಳಿಗೆ ಸಂಬಂಧಪಟ್ಟಂತೆ ಅಥವಾ ಆಸ್ತಿ ಪಾಸ್ತಿಗೆ ಆದಂತಹ ನಷ್ಟಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅಧಿಕೃತವಾದಂಥ ಮಾಹಿತಿಯನ್ನು ಬಿಡುಗಡೆ ಮಾಡಿಲ್ಲ. ಆದರೆ ಇಸ್ರೇಲ್ನ ದಾಳಿಯ ತೀವ್ರತೆಯನ್ನು ಗಮನಿಸಿದರೆ ಸಾವು ನೋವುಗಳು ಆಗಿರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಇನ್ನಷ್ಟೇ ಅಧಿಕೃತ ಅಂಕಿ ಸಂಖ್ಯೆಗಳು ಕೂಡ ಹೊರಬರಬೇಕಾಗಿರುವಂಥದ್ದು. ಸೊ ಇದಕ್ಕೆ ಪ್ರತಿಯಾಗಿ ಈಗ ಜೆರುಸಲೆಂ ಮತ್ತು ಟೆಲ್ ಅವೀವ್ ಸೇರಿದಂತೆ ಬೇರೆ ಬೇರೆ ಪ್ರಮುಖ ನಗರಗಳನ್ನು ಕೂಡ ಗುರಿಯಾಗಿಸಿಕೊಂಡು ಈಗ ಇರಾನ್ ಕೂಡ ದಾಳಿಯನ್ನು ಮಾಡ್ತಾ ಇದೆ. ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬಳಸಿ ದಾಳಿಗಳನ್ನು ಕೂಡ ಈಗ ಇರಾನ್ ಶುರು ಮಾಡಿರುವಂಥದ್ದು. ಮಮತಾ ಹಾಗೆ ಸಂಪರ್ಕದಲ್ಲಿರಿ. ಅದರ ಅರ್ಥ ಇರಾನ್ನ ಬೇರುಗಳನ್ನ ಚಿವುಟು ಹಾಕೋ ಕೆಲಸವನ್ನ ಸದ್ಯಕ್ಕೆ ಇಸ್ರೇಲ್ ಮಾಡೋದಕ್ಕೆ ಹೊರಟಂಗೆ ಕಾಣಿಸ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಮತ್ತೆ ಡೆಡ್ಲಿ ವಾರ್ನಿಂಗ್ಗಳನ್ನ ಇಸ್ರೇಲ್ ಕೊಡ್ತಾ ಇದೆ ಇರಾನ್ಗೆ.